ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಿತ್ರಾನ್ನನ ಇಷ್ಟಪಡದೇ ಇರೋರು ತುಂಬಾ ಕಡಿಮೆ ಜನ. ಅದರಲ್ಲೂ ಎಳ್ಳಿಕಾಯಿ ಚಿತ್ರಾನ್ನ ಅಂದಂತೂ ಒಂದೆರಡು ತುತ್ತು ಜಾಸ್ತಿನೇ ತಿನ್ನಬಹುದು, ಅಷ್ಟೊಂದು ರುಚಿಯಾಗಿರುತ್ತೆ. ಏನೇನು ಬೇಕಂತ ನೋಡೋಣ. ಸಿಂಪಲಾಗಿ ತೊಗೊಂಡಿರೋಂಥ ಐಟಮ್ಸ್ಗಳು: ಹಸಿಮೆಣ್ಸಿನ್ಕಾಯಿ ಒಂದು 3, ಒಣಮೆಣ್ಸಿನ್ಕಾಯಿ 2, ಈರುಳ್ಳಿ ಮೀಡಿಯಮ್ ಸೈಜು 2 ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ 2 ಸ್ಪೂನು, ಹಳದಿ ಪುಡಿ, ಉಪ್ಪು, ಕರಿಬೇವಿನ ಸೊಪ್ಪು. ಹಾಗೆ ಒಗ್ಗರಣೆಗೆ ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ ಒಂದು 8-10 ಕಾಳು ಮೆಂತ್ಯ ತೊಗೊಳ್ಳಿ ಸಾಕು. ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನಷ್ಟು, ಸಾಸಿವೆ 1 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಹಾಗೆ ಎಳ್ಳಿಕಾಯಿನ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳಿಕಾಯಿ ತುಂಬ ಹುಳಿ ಇಲ್ಲ, ಹಾಗಾಗಿ ಒಂದು ಪೂರ್ತಿ ಉಪಯೋಗಿಸ್ಕೊಳ್ತಿದ್ದೀನಿ. ಹುಳಿ ಇದೆ ಒಂದು ಅರ್ಧ ಉಪಯೋಗಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಸಕ್ಕರೆ ಕೂಡ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಚೆನ್ನಾಗಿರೋಂಥ ಟೇಸ್ಟ್ ಕೊಡುತ್ತೆ ಸಕ್ಕರೆ ಹಾಕೋದ್ರಿಂದ. ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ನಾವು ಎಳ್ಳಿಕಾಯಿ ರಸ ಎಲ್ಲ ಹಾಕಿದಾಗ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಅನ್ನ ಎಲ್ಲ ಮಿಕ್ಸ್ ಮಾಡಿದಂಥ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನಲ್ಲಿ ಕರೆದು ಚೆನ್ನಾಗಿ ತೆಗೆದಿಟ್ಕೋಬೇಕಾಗುತ್ತೆ. ನಂತರ ಅದೇ ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಬಣ್ಣ ಬದಲಾಗೋಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಸಾಕಾಗುತ್ತೆ ಹಿಂಗು. ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಸಿಡಿಯುತ್ತೆ ಅಂತ ಒಂದು ಪ್ಲೇಟ್ ಮುಚ್ಚಿ ಒಂದು 30 ಸೆಕೆಂಡ್ ಬಿಟ್ಟರೆ ಸಾಕು. ನಂತರ ಪ್ಲೇಟ್ ತೆಗೆದು ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗೋಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ನಂತರ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಹಾಕ್ಕೊಂಡು ನೋಡಿ ನೀವು ಕೂಡ. ಹಳದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು, ಹಳದಿ, ಮೆಣಸಿನ ಪುಡಿ ಎಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಳದಿ ಪುಡಿ ತುಂಬ ಸೀದೋಗ್ಬಾರ್ದು, ಕಲ್ಲರು ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಈಗ ಸಕ್ಕರೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇಷ್ಟೇ, ತುಂಬಾ ಸಿಂಪಲ್ಲು, ಬೇಗ ಆಗುತ್ತೆ. 5 ನಿಮಿಷಕ್ಕೆಲ್ಲ ಈ ಗೊಜ್ಜು ರೆಡಿ ಆಗುತ್ತೆ. ಅದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಂಜೆ ತನಕ ಅಥವಾ ನಾಳೆ ತನಕ ಇಟ್ಟು ಕೂಡ ಚಿತ್ರಾನ್ನ ಕೆಡೋದಿಲ್ಲ. ಹಾಗಾಗಿ ತೆಂಗಿನಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಹಾಗಾಗಿ ಒಂದು 1/4 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ, ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸ್ಟವಿಂದ ಈಗ ಕೆಳಗಡೆ ಇಳಿಸಿ ನಂತರ ನಾನು ಎಳ್ಳಿಕಾಯಿ ರಸನ ತೆಗೆದು ಹಾಕ್ಕೊಳ್ತಾಯಿದ್ದೀನಿ. ಈ ರೀತಿ ಇಂಟ್ಕೊಂಡ್ರೆ ಆಯಿತು. ಬೀಜ ಎಲ್ಲ ಇಲ್ಲಿ ಮೇಲ್ಗಡೆ ಇರುತ್ತೆ. ನಾನಿಲ್ಲಿ ಹುಳಿ ಇಲ್ದಿರೋ ಕಾರಣ ಒಂದು ಎಳ್ಳಿಕಾಯಿ ಪೂರ್ತಿ ಉಪಯೋಗಿಸ್ಕೊಂಡಿದ್ದೀನಿ. ಏನಾದ್ರು ತುಂಬ ಹುಳಿ ಇತ್ತು ಅಂದರೆ ಒಂದು ಅರ್ಧ ಎಳ್ಳಿಕಾಯಿನ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಮೆಣಸಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಮತ್ತು ಮೆಣಸಿನ ಪುಡಿ ಇರೋದ್ರಿಂದ ಅದು ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಹುಳಿ, ಸಿಹಿ, ಉಪ್ಪು, ಖಾರ ಎಲ್ಲ ಮಿಶ್ರಣ ಆಗಿರೋಂಥ ಚಿತ್ರಾನ್ನ ಇದು. ತುಂಬಾ ಟೇಸ್ಟಿಯಾಗಿರೋಂಥದ್ದು. ನಾನಿಲ್ಲಿ ಗೊಜ್ಜನ್ನ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಇದನ್ನು ಅನ್ನದ ಜೊತೆನೇ ಅಂತಲೇ ಅಲ್ಲ, ನೀವು ಚಪಾತಿ ಜೊತೆ, ದೋಸೆ ಜೊತೆ ಕೂಡ ಈ ಗೊಜ್ಜನ್ನ ಉಪಯೋಗಿಸ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಥವಾ ಆಲೂಗೆಡ್ಡೆ ಬೇಯಿಸಿ ಕೂಡ ನೀವು ಈ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಆದಂಥ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಮೇಲ್ಗಡೆಯಿಂದ ಕರೆದಿರೋಂಥ ಕಡಲೆಕಾಯಿ ಬೀಜ ಹಾಕ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೀವು ಲಂಚ್ ಬಾಕ್ಸ್ ಕಟ್ಟೋದಕ್ಕೆ ಅಥವಾ ಅನ್ನ ಉಳಿದಿದೆ ಅಂದರೂ ಕೂಡ ಈ ರೀತಿ ಮಾಡಿಕೊಂಡು ಗೊಜ್ಜಿಗೆ ಮಿಕ್ಸ್ ಮಾಡಿದ ನಂತರ ನೀವು ಅನ್ನನ ಬಿಸಿ ಮಾಡಿಕೊಂಡ್ರೆ ಬಿಸಿಯಾದಂಥ ಚಿತ್ರಾನ್ನ ಕೂಡ ರೆಡಿಯಾಗುತ್ತೆ. ನಾನು ಬಿಸಿ ಅನ್ನನೇ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾದಂಥ ಚಿತ್ರಾನ್ನ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಮಾಡೋದೆಷ್ಟು ಸುಲಭ ಅಂತೇಳಿ. ನೀವೇನೋ ನನ್ನ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.